ರಷ್ಯಾ ಮತ್ತು ಉಕ್ರೇನ್ ನಡುವಣ ಯುದ್ಧ ಶುರುವಾಗಿ ಹೆಚ್ಚು ಕಡಿಮೆ 3 ವರ್ಷ ಆಗೋಯ್ತು. ಈಗ ಈ ವಿಚಾರವಾಗಿ ಅಮೆರಿಕ ಮತ್ತು ಉಕ್ರೇನ್ ನಡುವೆ ಶ್ವೇತಭವನದ ಓವಲ್ ಕಚೇರಿಯಲ್ಲಿ ನಡೆದ ದ್ವಿಪಕ್ಷೀಯ ಮಾತುಕತೆ ವೇಳೆ ಅಪರೂಪದ ಒಂದು ವಿದ್ಯಮಾನ ನಡೆದಿದೆ. ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಮತ್ತು ಅಮೆರಿಕ ಅಧ್ಯಕ್ಷ ಟ್ರಂಪ್ ನಡುವೆ ಭಾರೀ ವಾಗ್ವಾದ ನಡೆದಿದೆ. ರಷ್ಯಾ ಜೊತೆಗಿನ ಯುದ್ಧ ಸಂಬಂಧ ನಾಯಕರು ಬೈದಾಡಿಕೊಂಡಿದ್ದಾರೆ. ಈ ವೇಳೆ ಝೆಲೆನ್ಸ್ಕಿ ಸಭೆಯಿಂದ ಹೊರ ನಡೆದಿದ್ದಾರೆ. ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಝೆಲೆನ್ಸ್ಕಿ ಜೀವಗಳ ಜೊತೆ ಆಟವಾಡ್ತಾ ಇದ್ದಾರೆ ಅಂತ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇದಕ್ಕೆ ಝೆಲೆನ್ಸ್ಕಿ ಕೂಡ ತಿರುಗೇಟನ್ನು ನೀಡಿದ್ದಾರೆ. ಈ ಮಧ್ಯೆ ಸಭೆ ಅರ್ಧದಲ್ಲೇ ಮುರಿದು ಬಿದ್ದಿದೆ. ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ರು, ನಾನು 2ನೇ ಬಾರಿಗೆ ಏನಾದರೂ US ಪ್ರೆಸಿಡೆಂಟ್ ಆದರೆ ಮೊದಲು ಮಾಡ್ತಕ್ಕಂಥ ಕೆಲಸ ರಷ್ಯಾ ಯುಕ್ರೇನ್ ಯುದ್ಧವನ್ನು ನಿಲ್ಲಿಸ್ತೀನಿ ಅಂತ. ಆರಂಭದಲ್ಲಿ ಇವರೆಲ್ಲರೂ ಕೂಡ ಯುಕ್ರೇನ್ಗೆ ಮದ್ದುಗುಂಡುಗಳ ಸರಬರಾಜೆಲ್ಲ ತುಂಬ ಚೆನ್ನಾಗಿ ಮಾಡಿದ್ರು, ಎಲ್ಲ ಆಯಿತು. ಇತ್ತೀಚೆಗೇನೋ ರಷ್ಯಾ ಪರ ವಾಲಿದ್ದಾರೆ ಟ್ರಂಪ್ ಅಂತಕ್ಕಂಥದ್ದು ಕೆಲವು ಮಾತು. ಸೊ ಝೆಲೆನ್ಸ್ಕಿಯನ್ನು ಕರೆಸಿ ಯುದ್ಧವನ್ನು ನಿಲ್ಲಿಸುವಂತೆ ನೀವು ಅಲ್ಲಿ ಕೇಳ್ಬೋದು ಡೈಲಾಗ್. ಅವ್ರು ಹೇಳ್ತಾರೆ, ಯುವರ್ ಕಂಟ್ರಿ ಇಸ್ ಇನ್ ಡೇಂಜರ್, ಬಿಗ್ ಡೇಂಜರ್ ಅಂತ ಹೇಳ್ತಾರೆ. ನಿನ್ನ ದೇಶ ದೊಡ್ಡ ತೊಂದರೆನಲ್ಲಿದೆ, ಫಸ್ಟ್ ನಿಲ್ಲಿಸು ಯುದ್ಧ ಅಂತ. ಬಟ್ ಅದಕ್ಕೆ ಝೆಲೆನ್ಸ್ಕಿ ಒಪ್ಪಿದ್ರಾ ಇಲ್ವಾ ಗೊತ್ತಿಲ್ಲ. ಒಟ್ಟಾರೆ ಈ ಸಭೆ ಅರ್ಧಕ್ಕೆ ಮುರಿದು ಬಿದ್ದಿದೆ.